ಎಲ್ರಿಗೂ ನಮಸ್ತೆ. ನಾನು ಚಿಕನ್ ಬಿರಿಯಾನಿ ಮಾಡ್ತಾಯಿದ್ದೀನಿ. ಇವತ್ತು 1 kg ಚಿಕನ್ ತೊಗೊಂಡಿದ್ದೀನಿ ನಾನು. ಅದಕ್ಕೆ ಬೇಕಾಗಿರುವ ಮಸಾಲೆ ಪದಾರ್ಥಗಳು: 3 ಗೆಡ್ಡೆ ಬೆಳ್ಳುಳ್ಳಿ, ಒಂದು 15 ಹಸಿಮೆಣಸಿನ್ಕಾಯಿ, ಅರ್ಧ ಇಂಚು ಶುಂಠಿ, ಸ್ವಲ್ಪ ಕೊತ್ತಂಬರಿ, ಪುದೀನ, ಚಕ್ಕೆ, ಲವಂಗ, ಒಂದು ಅರ್ಧ ಹೋಳು ತೆಂಗಿನಕಾಯಿ. ಇವಾಗ ಮಸಾಲೆ ರುಬ್ಕೊಳ್ಳೋಕ್ಕೆ ಒಗ್ಗರಣೆ ಹಾಕ್ತಾಯಿದ್ದೀನಿ. ಮೊದಲಿಗೆ ಶುಂಠಿ ಬೆಳ್ಳುಳ್ಳಿ ಹಾಕಿ ಚೆನ್ನಾಗಿ ಬಾಡಿಸ್ಕೊಳ್ರಿ. ಸ್ವಲ್ಪ ಈ ಥರ ಒಗ್ಗರಣೆ ಹಾಕಿ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಹಸಿಮೆಣಸಿನ್ಕಾಯಿ ಹಾಕಿ ಜೊತೆಲಿ ಇವಾಗ ಒಂದು 8 ಲವಂಗ, 3/4 ಇಂಚು ಚಕ್ಕೆ, ಸ್ವಲ್ಪ ಹಂಗೆ ಹಿಂದೆಲೆ ಕೊತ್ತಂಬರಿ ಹಾಕ್ಕೊಂಡು ಪುದೀನ ಹಾಕ್ಕೊಂಡು ಬಾಡಿಸ್ಕೊಳ್ರಿ. ಇವಾಗ ಒಂದು ಅರ್ಧ ಈರುಳ್ಳಿ ಹೆಚ್ಚಾಕ್ತಾಯಿದ್ದೀನಿ. ನೀವು ಬೇಕಾದ್ರೆ ಹಾಕ್ಕೊಂಡ್ರೆ, ಇಲ್ಲಾಂದರೆ ಸ್ಕಿಪ್ ಮಾಡಿ. ಇಲ್ಲಿ ತೋರಿಸಿರೋ ಥರ ಹಸಿಮೆಣಸಿನ್ಕಾಯಿ, ಪುದೀನ, ಕೊತ್ತಂಬರಿ ಅವೆಲ್ಲ ಚೆನ್ನಾಗಿ ಸ್ವಲ್ಪ ಬಾಡ್ಕೋಬೇಕು. ಬಾಡ್ಕೊಂಡಾದ್ಮೇಲೆ ಒಂದು ಅರ್ಧ ಟೇಬಲ್ ಸ್ಪೂನು ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ಇವಾಗ ಲಾಸ್ಟಲ್ಲಿ ಒಂದು 10 ಹೋಳು ತೆಂಗಿನಕಾಯಿ ಹಾಕ್ತಾಯಿದ್ದೀನಿ. ಇನ್ನೇನು ಆಫ್ ಮಾಡ್ತೀವಿ ಅನ್ನೋ ಟೈಮಲ್ಲಿ ಹಾಕಿದ್ರೆ ಸಾಕು. ಇದನ್ನು ಪಕ್ಕಕ್ಕಿಡಿ ಸ್ವಲ್ಪ ಆರ್ಕೊಳ್ಳಿ. 5 ನಿಮಿಷ ಆರಕ್ಕಿಕ್ಕಿದೆ. ಇವಾಗ ರುಬ್ಕೊತಾ ಇದ್ದೀನಿ. ಇವಾಗ ಚಿಕನ್ ಒಗ್ಗರಣೆಗೆ ಹಾಕೋತಾ ಇದ್ದೀನಿ. 2 ಟೊಮೊಟೊ, 2 ಈರುಳ್ಳಿ, ಸ್ವಲ್ಪ ಪುದೀನ, ಸ್ವಲ್ಪ ಮೆಂತ್ಯ ಸೊಪ್ಪು, ಪಲಾವ್ ಐಟಮ್ ಪ್ಯಾಕೆಟ್ ಅಂಗಡಿಲಿ ಸಿಗುತ್ತೆ, ಅದನ್ನೇ ಹಾಕಿದ್ರೆ ಸಾಕಾಗುತ್ತೆ. ನಾನು ಅದನ್ನೇ ತಂದು ಹಾಕಿದ್ದೀನಿ. ಇವಾಗ ಮೊದಲಿಗೆ ಪುದೀನ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪನ್ನ ಚೆನ್ನಾಗಿ ಬಾಡಿಸ್ಕೊಳ್ರಿ. ಇವಾಗ ಹಚ್ಚಿಟ್ಕೊಂಡಿರೋ ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿ, ಆಮೇಲೆ ಹಿಂದೆಲೆ ಟೊಮೊಟೊ ಹಾಕ್ತಾಯಿದ್ದೀನಿ. ನಮ್ಮ ಮನೆಯಲ್ಲಿ ಬಿರಿಯಾನಿ ಒಳಗಿರೋ ಪೀಸ್ ಯಾರೂ ಅಷ್ಟಾಗಿ ಇಷ್ಟಪಡಲ್ಲ, ಅದಕ್ಕೋಸ್ಕರ ಚಿಕನ್ ಸ್ವಲ್ಪ ಹಾಕ್ತಾಯಿದ್ದೀನಿ. ಇವಾಗ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಬಿಟ್ಟು ಚಿಕನ್ ಬೇಯಕ್ಕೆ ಬಿಟ್ಬಿಡಿ. ಚಿಕನ್ನು ಒಂದು ಅರ್ಧ ಪ್ರಮಾಣದಲ್ಲಿ ಬೆಂದೈತೆ ಅಂದಮೇಲೆ ರುಬ್ಬಿಟ್ಕೊಂಡಿರೋ ಮಸಾಲೆ ಹಾಕ್ತಾಯಿದ್ದೀನಿ. ಇವಾಗ ಒಂದು 2 ಗ್ಲಾಸ್ ನೀರು ಹಾಕಿ ಮಸಾಲೆ ಜೊತೆ ಚಿಕನ್ ಚೆನ್ನಾಗಿ ಬೇಯಬೇಕು, ಹಾಗೆ ಬಿಟ್ಬಿಡಿ. ಈ ಥರ ಚಿಕನ್ಗೆ ಮಸಾಲೆ ಎಲ್ಲ ಇಳ್ದಾದ್ಮೇಲೆ ಮೊದಲೇ ಅಕ್ಕಿ ತೊಳೆದು ಸ್ವಲ್ಪ ಹೊತ್ತು ನೆನೆಸಿಟ್ಟಿದ್ದೆ, ಅದನ್ನು ಹಾಕ್ತಾಯಿದ್ದೀನಿ. ನಾನಿಲ್ಲಿ 4 ಗ್ಲಾಸ್ ನೀರು ಹಾಕೊಂಡಿದ್ದೀನಿ, ಯಾಕಂದರೆ ಅರ್ಧ kg ಅಕ್ಕಿ ತೊಗೊಂಡಿದ್ದೆ, ಅದಕ್ಕೋಸ್ಕರ ಅಷ್ಟು ಹಾಕಿದ್ದೀನಿ. ನೀವು ಯಾವ ಪ್ರಮಾಣದಲ್ಲಿ ತೊಗೊತೀರ ಆ ಪ್ರಮಾಣದಲ್ಲಿ ನೀರು ಹಾಕೊಳ್ಳಿ. ಇವಾಗಲೇ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ರಿ. ಒಂದು ಅರ್ಧ ಸ್ಪೂನ್ ಗರಂ ಮಸಾಲ, 1 ಸ್ಪೂನ್ ಧನಿಯಾ ಪೌಡ್ರ್ ಹಾಕೊಳ್ಳಿ. 1/4 ಲೀಟ್ರ್ ಮೊಸರಲ್ಲಿ ಒಂದು ಅರ್ಧ ಪ್ಯಾಕ್ ಮೊಸರು ಹಾಕೊಳ್ರಿ. ಸ್ವಲ್ಪ ಕೈ ಆಡಿಸಿ ಪ್ಲೇಟ್ ಮುಚ್ಚಿಬಿಡಿ. ಮಧ್ಯದಲ್ಲಿ ಒಂದ್ಸಲ ಕೈ ಆಡಿಸಿ, ಯಾಕಂದರೆ ತಳ ಹಿಡಿದುಬಿಡುತ್ತೆ. ಇವಾಗ ಚಿಕನ್ ಬಿರಿಯಾನಿ ರೆಡಿಯಾಗಿದೆ. ನಮ್ಮನೇಲಿ ನಾನು ಈ ಥರ ಮಾಡ್ತೀನಿ, ಜಾಸ್ತಿ ಮಸಾಲೆ ಏನು ಯೂಸ್ ಮಾಡ್ದೆ. ನೀವು ಒಂದ್ಸಲ ಹೀಗೆ ಟ್ರೈ ಮಾಡಿ.